ಅಪ್ಪು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮೈಸೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇರುವ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಯೋಗ ಮಂಟಪ ಪಕ್ಕದಲ್ಲಿರುವ ಮಳೆ ನೀರು ಹರಿಯುವ ಚರಂಡಿಲಿ ಭಾರೀ ದುರ್ವಾಸನೆ ಇದೆ. ಯಾವುದೇ ರೀತಿ ಸ್ವಚ್ಛತಾ ಆಗಿಲ್ಲ. ಮತ್ತೆ ಬೆಳಗ್ಗೆ ಬರುವ ವಾಯು ವಿಹಾರಕ್ಕೆ ಬರುವ ಜನಗಳಿಗೆ ಭಾರೀ ದುರ್ವಾಸನೆ ಉಂಟಾಗಿದ್ದೆ. ಮತ್ತೆ ಸುತ್ತ ಇರುವ ಜಾಲರಿ ಮಧ್ಯದಲ್ಲಿ ಉದ್ಯಾನವನ ಹೋಗುವ ಮಧ್ಯದಲ್ಲಿ ಜಾಲರಿ ಓಪನ್ ಆಗಿರೋದ್ರಿಂದ ಸುಮಾರು ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ. ಇದರ ಬಗ್ಗೆ ದಯವಿಟ್ಟು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಮಹಾನಗರ ಪಾಲಿಕೆ ದಯವಿಟ್ಟು ಇದರ ಗಮನಕ್ಕೆ ಆ ಒಂದು ಚರಂಡಿನ ಸ್ವಚ್ಛತೆ ಮಾಡಬೇಕೆಂದು ಅಪ್ಪು ನ್ಯೂಸ್ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಮತ್ತೆ ಇದರ ಬಗ್ಗೆ ಇನ್ನು ಏನು ವಿಷಯಗಳನ್ನ ಅಲ್ಲಿನ ಉದ್ಯಾನವನದಲ್ಲಿರುವ ಸೆಕ್ಯೂರಿಟಿ ಬಗ್ಗೆ ನಾವು ಅಪ್ಪು ನ್ಯೂಸ್ ಕನ್ನಡ ಮಾತನಾಡಿಸಿ ಅಲ್ಲಿನ ಸಮಸ್ಯೆ ಯಾವ ರೀತಿ ಅನ್ನೋದನ್ನ ನಿಮಗೆ ನಾವು ತಿಳಿಸ್ಕೊಡ್ತೀನಿ ಹೇಳ್ತಾ ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರರೊಂದಿಗೆ. ನಮಸ್ಕಾರ ಅಪ್ಪು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮೈಸೂರಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನಕ್ಕೆ ಬಂದಿದ್ದೀನಿ. ಅಲ್ಲಿ ಸುಮಾರು ಅವ್ಯವಸ್ಥೆ ಇದೆ. ಯೋಗ ಮಂಟಪ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಯೋಗ ಮಂಟಪ ಪಕ್ಕದ್ದೇ ಗಬ್ಬು ನಾಡ್ತೈತೆ. ಅದೇನು ಯೋಗ ಮಂಟಪ ಅನ್ನೋ ಪಕ್ಕದಲ್ಲಿ ಯಾವುದೇ ರೀತಿ ಒಂದು ಕ್ಲೀನ್ ಇಲ್ಲ, ಸಿಕ್ಕಾಪಟ್ಟೆ ಗಬ್ಬಿದೆ. ಆಮೇಲೆ ಅಲ್ಲಿ ಸುತ್ತ ತಂತಿಗಳೆಲ್ಲ ಫುಲ್ಲು ಓಪನ್ ಆಗೋಗಿದೆ. ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ಈ ಉದ್ಯಾನವನದಲ್ಲಿ. ಅದಕ್ಕೆ ಸೆಕ್ಯೂರಿಟಿ ಅವರಿದ್ದಾರೆ, ಅವ್ರಿಗೆಲ್ಲ ನಾನು ನಮಸ್ಕಾರ ಸರ್. ನಮಸ್ತೆ. ಏನು ಇಷ್ಟೊಂದು ಗಬ್ಬನಾಡ್ತಾ ಇದ್ದ, ಏನು ಹೇಳ್ತಾ ಇಲ್ವಾ? ಯಾರು ಹೇಳಿಲ್ವಾ? ನಾವು ಎಲ್ಲ ನಗರ ಪಾಲಿಕೆ ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ರಾತ್ರಿ ಹೊತ್ತು ಕೂರಕ್ಕಾಗಲ್ಲ, ಮನ್ಗೋಕ್ಕಾಗಲ್ಲ, ಸಿಕ್ಕಾಟೆ ಸ್ಮೆಲ್ ಬರ್ತಾ ಇದೆ. ಎಲ್ಲ ಅಧಿಕಾರಿಗಳಿಗೂ ಇದು ಮಾಡಿದ್ವಿ, ಅವ್ರೇನು ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಸುತ್ತ ತಂತಿ ಬೇರೆ ಎಲ್ಲ ಕಟ್ಟಾಗ್ಬಿಟ್ಟಿದೆ. ರಾತ್ರಿ ಹೊತ್ತು ಮಧ್ಯಾಹ್ನ ಬೆಳಿಗ್ಗೆ ಹೊತ್ತಂತೂ ಎಷ್ಟು ಕಂಟ್ರೋಲ್ ಮಾಡಿದ್ರು ನುಗ್ತಾ ಇರ್ತಾರೆ ಜನ. ಗಾಂಜಾ ಹೊಡಿಯೋರು, ಎಣ್ಣೆ ಹೊಡಿಯೋರು. ಏನು ಇದಕ್ಕೆ ಅನೈತಿಕ ಚಟುವಟಿಕೆ ನಡೀತಾ ಇದೆ? ಡಾಕ್ಟರ್ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನದಲ್ಲಿ ಈ ಥರ ನಡೀತಾ ಇತ್ತಲ್ಲ, ಯಾರಿಗೆ ನೀವು ಕಂಪ್ಲೇಂಟ್ ಮಾಡಲಿಲ್ವಾ? ಯಾರಿಗಾರು ಹೇಳಲಿಲ್ವಾ? ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ, ರಾಜ್ಕುಮಾರ್ ಸಂಘ ಅಧ್ಯಕ್ಷಗಳು, ಉಪಾಧ್ಯಕ್ಷರು ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಯಾರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಿಮ್ಗೆ ಯಾವ ರೀತಿ ರಕ್ಷಣೆ ಇದೆ ಇಲ್ಲಿ ನೈಟ್ ಹೊತ್ತು? ನಿಮಗೆ ಏನು ರಕ್ಷಣೆ ಇದೆಯಾ ಇಲ್ವಾ? ಏನಾದ್ರು ಆಯ್ತು ಅಂದ್ರೆ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಬರ್ತಾರೆ. ಏನಾದ್ರು ಆಯ್ತು ಅಂದ್ರೆ ಅವನ್ನೆಲ್ಲ ಕಳಿಸ್ಬಿಟ್ಟು ಹೋಗ್ತಾರೆ. ತಿರ್ಗಾ ಆಮೇಲೆ ತಿರ್ಗಾ ಇನ್ನೊಂದು ಸಾರಿ ಹಂಗೆ ಬರ್ತಾರೆ. ಎಷ್ಟು ಗಂಟೆಲಿ ಆಗುತ್ತೆ ಈ ಥರ ಅನೈತಿ ಚಟುವಟಿಕೆ? 12 ಗಂಟೆ ಮೇಲೆ ಬರ್ತಾರೆ. ಗಾಂಜಾ ಹೊಡ್ಕೊಂಡು ಮಧ್ಯಾಹ್ನ ಹೊತ್ತು ಬರ್ತಾರೆ. ಈ ಕಡೆಯಿಂದ ಕಳಿಸಿ ತಿರ್ಗಾ ಆ ಕಡೆ ಕಟ್ಟಾಗಿದೆ, ತಿರ್ಗಾ ಆ ಕಡೆಯಿಂದ ಬರ್ತಾರೆ. ಇದ್ರದ್ದೇನು ಟೈಮಿಂಗ್ಸ್ ಏನು? ಬೆಳಗ್ಗೆ ಪಾರ್ಕ್ದು ಉದ್ಯಾನವನದ ಟೈಮ್ಸ್ 10 ಗಂಟೆವರೆಗೆ, ಸಂಜೆ 4ರಿಂದ 6 ಗಂಟೆವರೆಗೆ. ಕೇಳಿದ್ರೆ ಪಬ್ಲಿಕ್ ಪಾರ್ಕ್ ನೀವು ಯಾರು ಕೇಳಕ್ಕೆ, ನಮ್ಮ ಇಷ್ಟ, ನಾವೇನಾದ್ರು ಮಾಡ್ತೀವಿ ಅಂತ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಎಲ್ಲ ನಡೀತಾ ಇದೆ, ಇವೆಲ್ಲ ಅನೈತಿ ಇದೆ. ಆಮೇಲೆ ಅಲ್ಲಿ ಯಾಕೆ ಯೋಗ ಮಂಟಪ ಯೋಗ ಮಾಡೋದು ಪಕ್ಕದ್ದೇ ಗಬ್ಬನ್ನ ಆಡ್ತಾ ಇತ್ತಲ್ಲ, ಏನ್ ಹೆಂಗ್ ಮಲಿಕತ್ತೀರಾ ನೀವಿಲ್ಲಿ? ಏನು ಮಾಡಕ್ಕ, ಸೊಳ್ಳೆ ರಾತ್ರಿ ಹೊತ್ತು ಇರಕ್ಕಾಗಲ್ಲ. ಸ್ಮೆಲ್ಲು, ಮಳೆ ನೀರು ಬಂದಾಗ ಸ್ವಲ್ಪ ಕ್ಲೀನ್ ಆಗುತ್ತೆ. ಮಾಮೂಲಿ ಅದೇ ವ್ಯವಸ್ಥೆ ಯಾವುದು ಇದಿಲ್ಲ, ಏನಿಲ್ಲ. ಯಾವ್ದು ಅಧಿಕಾರ ಗಮನಗಳಿಗೆ ತಂದಿದ್ದೀರಾ? ಅಸಿಸ್ಟೆಂಟ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, ಎಲ್ಲ ಅಧಿಕಾರಿಗಳಿಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಮಾತ್ರ ಗೇಟ್ ಓಪನ್ ಆಗೋಗಿದೆ, ಯಾರು ಬೇಕಾದ್ರೆ ಹೋಗ್ಬೋದು, ಯಾರು ಬೇಕಾದ್ರೆ ಬರ್ಬೋದು. ಉದ್ಯಾನವನ ಅನ್ಸೋದೇ ಇಲ್ಲ ಇದಂತೂ. ಅನ್ಸೋದೇ ಇಲ್ಲ. ನಾವು ಈ ಕಡೆಯಿಂದ ಹೋಗಿ ಕಳಿಸ್ಬಿಟ್ಟು ಬಂದ್ರೆ ತಿರ್ಗಾ ಆ ಕಡೆಯಿಂದ ತಿರ್ಗಾ ಬರ್ತಾರೆ. 7 ಎಕರೆಯಲ್ಲಿ ಒಬ್ಬರೇ ಹೆಂಗೆ ಮೇಂಟೈನ್ ಮಾಡಿ? ಇಲ್ಲಿ ಯಾವ ರೀತಿ ಸ್ವಚ್ಛತೆ ಮಾಡ್ತೀರಾ ಡೈಲಿ? ನಿಮಗೆ ಪಾರ್ಕ್ನ ಸ್ವಚ್ಛತೆ ಇದೆ, ಅದೇ ಟೆಂಡರ್ ಆಗಿದೆ, ಟೆಂಡರ್ ನೋಡ್ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ? ಅದುವೇ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆವರೆಗೂ ಕ್ಲೀನ್ ಮಾಡಿ. ಇಲ್ಲೆಲ್ಲ ಸ್ವಲ್ಪ ನೀರಿನ ವ್ಯವಸ್ಥೆ ಕಮ್ಮಿ ಇದೆ. ಏನಕ್ಕೆ? ಗಿಡಗಳಿಗೆಲ್ಲ ಒಣಗಿ ಹೋಗಿದೆ. ಇಲ್ಲ, ಮಳೆ ಹೋಯ್ತಾ ಇದೆ, ನೀರು ಹಾಕಕ್ಕೆ ಒಬ್ಬರಿದ್ದಾರೆ. ಏನಂತೀರಾ ಕೊನೆಯದಾಗಿ? ಏನಂತೀರಾ ಇದ್ರ ಎಲ್ಲ ಇದು ಮಾಡಿ ನಿಮ್ಮ ಫೋಟೋ ಇದ್ರ ಪ್ರಕಾರವಾಗಿ, ಮಾಧ್ಯಮದ ಪ್ರಕಾರವಾಗಿ ಏನಾದ್ರು ಆಗುತ್ತಾ ಅನ್ನೋದನ್ನ ನೋಡಿ. ವೀಕ್ಷಕರ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನಕ್ಕೆ ಬಂದು ಡಾಕ್ಟರ್ ಅಣ್ಣವರು, ಕನ್ನಡದ ಕಣ್ಮಣಿ, ನಟ ಸಾರ್ವಭೌಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ಯಾನವನದಲ್ಲಿ ಅವ್ಯವಸ್ಥೆಗಳು ಯಾವ ರೀತಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಶುದ್ಧ ವಾಸನೆ ಬರ್ತೈತೆ. ಮಳೆ ಬಂದರೂ ಆ ಕಸಗಳೆಲ್ಲ ಹಂಗೆ ನಿಂತಿದೆ. ಏನಕ್ಕೆ ಬಂದು ಬೆಳಗ್ಗೆ ವಿಹಾರಕ್ಕೆ ಬರೋರಿಗೆ ವಾಸನೆ ಬಂದಾಗ ಏನಾಗುತ್ತೆ ಹೇಳಿ? ಅವ್ರು ಬರೋದೇ ಒಂದು ವಾಕಿಂಗ್ ಮಾಡ್ಕೊಂಡು ಮನಸ್ಸನ್ನ ಪರಿಶುದ್ಧಿ ಮಾಡ್ಕೊಂಡು ನೋಡಿ. ಅಪ್ಪು ನ್ಯೂಸ್ ಮುಖಾಂತರ ಹೇಳೋಕ್ಕೆ ಅಂದರೆ ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಏನಕ್ಕಾರ ಇದೇ ರೀತಿ ಬಿಟ್ಬಿಟ್ರೆ ಯಾವ ರೀತಿ ಕೆಲಸ ಕಾರ್ಯಗಳಾಗಲ್ಲ. ಆಮೇಲೆ ಆ ತಂತಿಗಳೆಲ್ಲ ಯಾರು ಅಧಿಕಾರಿಗಳಿಗೆ ಇದಕ್ಕೆ ಗಮನಕ್ಕೆ ತಂದು ದಯವಿಟ್ಟು ಆ ತಂತಿಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಬೇಕು. ಓಪನ್ ಇದೆ, ಗೇಟ್ ಓಪನ್ ಥರನೇ ಆ ಕಡೆ ಇದೆ.
ದಯವಿಟ್ಟು ಅಪ್ಪು ನ್ಯೂಸ್ ಕನ್ನಡ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾ, ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರರೊಂದಿಗೆ.